ಜನ ಮೋಸ ಹೋಗೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಎಷ್ಟೋ ಮಂದಿ ಹಣದ ವಿಚಾರದಲ್ಲಿ ವಂಚಿಸಿ ಉಂಡೆನಾಮ ಹಾಕಿ ಹೋಗಿರುವ ಐನಾತಿ ಕುಳ್ಳಗಳು ಕಣ್ಣ ಮುಂದೆ ಹಲವಾರು ನಿದರ್ಶನಗಳಿದ್ದರೂ ಸಹ ಸಾರ್ವಜನಿಕರು ಮಾತ್ರ ಇನ್ನೂ ಮೋಸ ಹೋಗ್ತಾನೆ ಇದ್ದಾರೆ. ಸಾರ್ವಜನಿಕರಿಗೆ ಹಾಗೂ ಸಂಘಗಳಿಗೆ ಲಕ್ಷಾಂತರ ರೂಪಾಯಿಯನ್ನ ವಂಚಿಸಿ ಅಮಾಯಕಳಂತಿದ್ದ ಗೃಹಿಣಿ ರಾತ್ರೋರಾತ್ರಿ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಇಂದಿರಾನಗರದಲ್ಲಿ ನಡೆದಿದೆ. ಹೀಗೆ ಫೋಟೋದಲ್ಲಿ ಕಾಣಿಸುತ್ತಿರುವ ಈಕೆ ಗೃಹಿಣಿ. ಹೆಸರು ಉತ್ತರ ಪ್ರದೇಶ ಮೂಲದ ಪೂನಂ ಅಂತ. ಈಕೆಯ ಗಂಡನ ಹೆಸರು ಪೂಲ್ಚಂದ್ ಅಂತ. ಪೂನಂ ಮನೆಯಲ್ಲಿ ಅಡುಗೆ ಮಾಡಿಕೊಂಡಿದ್ದರೆ ಗಂಡ ಪೂಲ್ಚಂದ್ ಟೈಲ್ಸ್ ಕೆಲಸ ಮಾಡಿಸ್ತಾ ಇದ್ದ. ಈ ದಂಪತಿಗಳು ಚಿಕ್ಕಬಳ್ಳಾಪುರದ ಇಂದಿರಾನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ಸುಮಾರು 10-15 ವರ್ಷಗಳಿಂದ ಇಲ್ಲಿನ ಸ್ಥಳೀಯರಿಗೆ ಪರಿಚಯಸ್ಥಳಾಗಿದ್ದಾಳೆ. ತನ್ನತ್ತ ಅಕ್ಕಪಕ್ಕದ ಮಹಿಳೆಯರನ್ನೆಲ್ಲ ಸೆಳೆಯಲು 1000-2000 ಹಣ ಕೊಟ್ಟು ಒಡನಾಟ ಬೆಳೆಸಿಕೊಂಡಿದ್ದಾಳೆ. ಅಲ್ಲದೆ ಗಂಡ ಟೈಲ್ಸ್ ಬಿಸಿನೆಸ್ ಮಾಡ್ತಾರೆ ಅಂತ ಬಿಲ್ಡಪ್ ಕೊಟ್ಟಿದ್ದಾಳೆ. ಸ್ಥಳೀಯ ಮಹಿಳೆಯರ ನಡುವೆ ಒಡನಾಟ ಹೆಚ್ಚಾದಂತೆ ಸಿಕ್ಕ ಸಂಘ ಸಂಸ್ಥೆಗಳಲ್ಲಿ ಸೇರಿಕೊಂಡು ಸಂಘದಲ್ಲಿ ಹಣ ಎತ್ತಿಕೊಂಡು ಕಟ್ಟುತ್ತಾ ಬರುತ್ತಿದ್ದಳು. ತನ್ನ ಬಿಲ್ಡಪ್ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಅಂತ ಚೀಟಿಗಳನ್ನು ಸಹ ನಡೆಸ್ತಾ ಇದ್ಲು. ಇದನ್ನೆಲ್ಲ ನಿಜ ಎಂದು ನಂಬಿದ್ದ ಮಹಿಳೆಯರು ಆಕೆಯ ಬಳಿ ಲಕ್ಷಾಂತರ ರು ವ್ಯವಹಾರ ನಡೆಸಿದ್ದಾರೆ. ಸುಮಾರು 4-5 ತಿಂಗಳ ಹಿಂದೆಯಷ್ಟೇ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಲ್ಲಿ ಇದೇ ಪೂನಂ 3 ಲಕ್ಷ ಹಣ ಸಾಲ ಪಡೆದಿದ್ದಾಳೆ. ಸಾಲದಕ್ಕೆ ಸಿಬ್ಬಂದಿಯೊಬ್ಬರನ್ನ ಸೇರಿಸಿ ಅವರ ಹೆಸರಲ್ಲೂ ಸಹ 1 ಲಕ್ಷ ಸಾಲ ಪಡೆದಿದ್ದಾಳೆ. ಈಗ ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡಿಕೊಂಡು ಊರು ಬಿಟ್ಟಿದ್ದಾಳಂತೆ. ನೆಟ್ವರ್ಗೂ ನಾಮ ಹಾಕ್ತಾರೆ ನೋಡಿ, ಹಂಗೆ ನಾಮ ಹಾಕಿ ಹೋಗಿದ್ದಾಳೆ ಸರ್. ಲಕ್ಷ ಬಿಸ್ನೆಸ್ ನಂದು, ಯಾವ ಲೆಕ್ಕ ನನಗೆ ಅಂತ ಹೇಳಿ ಮೋಸ ಮಾಡಿದ್ದಾಳೆ. ಪೂನಂ ಅಂತ ಹೆಸರು ಉತ್ತರ ಪ್ರದೇಶದಿಂದ ಏನೋ ಬಂದಿತ್ತು. ನಮ್ಮ ಏರಿಯಾದಲ್ಲಿ ಇಂದಿರಾನಗರದಲ್ಲಿ 31ನೇ ವಾರ್ಡಲ್ಲಿ ಇತ್ತು ಮಗು. ಏನೋ ಎಲ್ಲರ ಜೊತೆ ಸಂಘ ಪಂಗ ಚೀಟಿ ಪಾಟಿ ಅಂತ ಕೈ ಬೆರೆಸಿದ್ಲು. ಚೀಟಿ ಸಂಘ ಅಂತ ಹೇಳಿ ಎಲ್ರಿಗೂ ಮೋಸ ಮಾಡಿಬಿಟ್ಟಿದ್ದಾಳೆ. ಸುಮಾರು 1 ಕೋಟಿ ಸರ್, 1 ಕೋಟಿ ಅಮೌಂಟ್ ಎತ್ತುಕೊಂಡು ಎಲ್ರಿಗೂ ಮೋಸ ಮಾಡಿ ಈಗ ಆಕೆ ಓಡೋಗಿದ್ದಾಳೆ ಸರ್. ಎಷ್ಟು ದಿನ ಆಯ್ತು ಓಡೋಗಿ? ಸರ್ ಓಡೋಗಿ 4 ತಿಂಗಳು ಆಗಿದೆ. 4 ತಿಂಗಳ ನಾವು ಟೇಷನ್ ಅಂತ ಹೇಳಿ ತುಂಬಾ ಓಡಾಡ್ತಾ ಇದ್ದೀವಿ. ಏನೋ ಒಂದು ನ್ಯಾಯ ಕೊಡಿಸ್ಲಿ 10 ಜನಕ್ಕೆ. ತುಂಬಾ ಮೋಸ ಹೋಗಿದ್ದಾರೆ, ಅಮಾಯಕರಿಗೆಲ್ಲ ಬೀಳ್ಸಾಕಿದ್ದಾಳೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್, ಕೊಡಕ್ಕೆ ಬಂದಿದ್ದೀವಿ, ಓಡಾಡ್ತಾ ಇದೀವಿ, ಮಾತಾಡ್ತಾ ಇದೀವಿ, ಎಲ್ಲ ಪ್ರಯತ್ನಗಳು ನಾವು ಮಾಡ್ತಾ ಇದೀವಿ. 1 ಕೋಟಿ ಹೆಣ್ಮಕ್ಳಿಗೆಲ್ಲ ಮೋಸ ಮಾಡಿ ಓಡೋಗಿದ್ದಾಳೆ ಸರ್. ಏನಿಲ್ಲ ಸರ್, 3 ದಿನ ಎಲ್ಲಾ ಡ್ರಾಮಾ ನಾಟಕ ಎಲ್ಲಿ ಮಾಡ್ತಾ ಇದ್ದಿದ್ದು? ಜೀವನಲ್ಲಿ ಸರ್, ಜೀವನ್ ಹಾಸ್ಪಿಟಲ್ 2 ದಿನ ಟೋಕನ್ ಕೊಟ್ಟವಳೆ. ಎಲ್ಲ 2 ದಿನ. ಅವಳು ಕಷ್ಟ ಪಡೋಳಲ್ಲ, ಅವಳು ಕುತ್ಕೊಂಡ್ ತಿನ್ನೋಳು. ಕಷ್ಟಪಟ್ಟು ಬದುಕೋರು ನಾವು ಸರ್. ಅದೇನೋ ಕ್ಲಿನಿಕ್ ಅಂತೆಲ್ಲ ಹೇಳಿದ್ರಲ್ಲ? ಜೀವನ್ ಹಾಸ್ಪಿಟಲ್ ಸರ್. ಎಲ್ಲ ಸರ್ ಟೋಟಲ್ ಎತ್ತರೆ ನಮ್ಮ ಇಂದಿರಾನಗರದಲ್ಲಿ ಈ ಕೊನೆಯಿಂದ ಆ ಕೊನೆವರೆಗೂ 1 ಕೋಟಿ ನಾಮ ಹಾಕಿದ್ದಾಳೆ. ನಿಮ್ಮ ಹೆಸರಮ್ಮ? ಸರ್ ನಾವು ಮಂಜಮ್ಮ ಅಂತ. ಯಾವ ಏರಿಯಾ? ಇಂದಿರಾನಗರ. ನಾವು ಪೂಜೆ ಪುನಸ್ಕಾರ ಮಾಡೋ ಪೂಜಾರಮ್ಮ ಸರ್. ದುರ್ಗಾ ಪರಮೇಶ್ವರಿ ಪೂಜೆ ಮಾಡೋರು ನಾವು, ಪೂಜಾರಮ್ಮ ಅವ್ರು ನಾವು. ಅಮ್ಮನ ಖರ್ಚಿಗೆ ಪೂಜೆ ಖರ್ಚಿಗೆ ನಾವು ಗಾರ್ಮೆಂಟ್ಸ್ಗೆ ಹೋಗೋರು ಸರ್. ಕೂಲಿ ಮಾಡಿ ಜೀವನ ಮಾಡೋರು ಸರ್ ನಾವು. ಹಿಂಗ್ ಮಾಡಿದಾಳೆ ಸರ್. ಎಲ್ಲ ಹೆಣ್ಮಕ್ಳಿಗೂ ಅವ್ರು ಕೂಲಿ ಮಾಡಿ ಕಟ್ಟಕ್ಕಾಗ್ದಿರ ನೋವು ತಿಂತಾ ಇದ್ದಾರೆ ಸರ್. ಆಗಲಿ ಕಷ್ಟ ಬರುತ್ತೆ ಅಂತ ಕೈ ಬೆರೆಸಿದ್ದಾರೆ. ಈ ತರ ಓಡೋಗಿ ಮೋಸ ಮಾಡಿ ಯಾರು ಗೊತ್ತಿಲ್ಲ ಸರ್. ಚೀಟಿಗಳು ನಡೆಸಿದ್ದಾಯ್ತು ಎಲ್ರಿಗೂ. ಚೀಟಿ ದುಡ್ಡು ಕೊಟ್ಟಿಲ್ಲ ಸರ್. ಚೀಟಿ ಹಾಸ್ಕೊಂಡು ಚೀಟಿ ಅಮೌಂಟ್ ಹೊಡೆದಾಕವಳೆ, ಸಂಘಗಳದ್ದು ಹೊಡೆದಾಕವಳೆ. ಏನನ್ನ ಕಾಸು ಕೇಳಕ್ ಹೋದ್ರೆ ಬಡ್ಡಿಗೆ ಕೊಟ್ಟವ್ರೆ ಅಂತ ಸುಳ್ಳು ಹೇಳಿದ್ದಾಳೆ ಸರ್. ಯಾರು ಬಡ್ಡಿ ತಿಂದಿಲ್ಲ. 10 ರೂಪಾಯಿ 20 ರೂಪಾಯಿ ತಿಂದವ್ರೆ ಅಂತ ನಿಮ್ಮ ಮೇಲೆ ನಾನು ದೂರ ಹೇಳ್ತೀನಿ ಅಂತ ಬೆದರಿಸಿದ್ದಾಳೆ ಸರ್. ಈಕೆ ಕೆಲವು ದಿನ ಜೀವನ್ ಆಸ್ಪತ್ರೆಯಲ್ಲೂ ಕೆಲಸ ಮಾಡಿದ್ಲಂತೆ. ಅಲ್ಲಿಯೂ ಸಹ ಕೆಲ ಡಾಕ್ಟರ್ಗಳ ಬಳಿ ಸಾಲ ಪಡೆದಿದ್ದಾಳೆ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಇನ್ನು ಈ ವಂಚಕೆಯಿಂದ ಮೋಸ ಹೋದ ಸಂಘದ ಮಹಿಳೆಯರು ಈಗ ಈಕೆ ಮಾಡಿರೋ ಸಾಲವನ್ನ ಕಟ್ಟಲಾಗದೆ ಈಕೆಯನ್ನ ಹುಡುಕಿ ಸಂಘದ ಸಾಲವನ್ನ ಕಟ್ಟಿಸಿ ಎಂದು ನಗರ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ದಾರೆ. ನಾವು ಮೊದಲೇ ಹೇಳಿದಂಗೆ ಈ ಸಮಾಜದಲ್ಲಿ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಇಂದಿಗೂ ಜನ ಮಾತ್ರ ಇಂತಹ ಅಮಾಯಕರಂತೆ ಕಾಣಿಸೋ ಮಳ್ಳಿಯರ ಮಾತನ್ನು ಕೇಳಿ ವಂಚನೆಗೊಳಗಾಗ್ತಾ ಇದ್ದಾರೆ. ಇನ್ನಾದರೂ ಇಂತಹ ಖತರ್ನಾಕ್ ನಯವಂಚಕಿಯರಿಂದ ದೂರವರಿಲಿ ಎಂಬುದೇ ನಮ್ಮ ಆಶಯ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.